ನೋಡ್ದ್ಯಾ ಅಮೃತ, ಈ ಮನೆ ಎಂತ ಗೋಜಲಾಗಿದೆ ಪಾಪ. ತವ್ರ ನೆಮ್ಮದಿಯಾಗಿರೋಣಂತ ನೀನ್ ಬಂದೆ, ನಿಂಗೆ ಇಲ್ಲೂ ನೆಮ್ಮದಿ ಇಲ್ಲ. ಎಷ್ಟೇ ಆಗ್ಲಿ ಅವ್ರು ನಿಮ್ ಕಸಿನ್ ಅಲ್ವಾ ಚಿಕ್ಕಮ್ಮ, ಅವ್ರು ಬಂದ್ಮೇಲೆ ತಾನೇ ಪರಿಸ್ಥಿತಿ ಹದಗೆಟ್ಟಿರೋದು. ಅಯ್ಯೋ ಅಮೃತ, ಟ್ರೈನು ಮುಂದಿನ ಸ್ಟೇಷನ್ ಹೊರಟೋಗಿದೆ. ಅವಳು ನನ್ನ ತಂಗಿಯಾಗಿ ಈ ಮನೆಗೆ ಬಂದ್ಲು, ಆದ್ರೆ ಈಗ ನಿಮ್ಮಪ್ಪನ ಸೆಕ್ರೆಟರಿ ಆಗಿ ಇಲ್ಲೇ ಉಳ್ಕೊಂಡಿದ್ದಾಳೆ. ಆ ಮಂಜುರಿನ್ ಕಂಡ್ರೆ ಈ ಮನೇಲಿ ಯಾರಿಗೂ ಆಗಲ್ಲ, ಆದ್ರೆ ನಿಮ್ಮಪ್ಪಂಗೆ ತುಂಬಾ ಇಷ್ಟ. ಇನ್ನ ಸಾವಿತ್ರಿನ್ ಕಂಡ್ರೆ ನಿಮ್ಮಪ್ಪಂಗೆ ಇಷ್ಟ ಇಲ್ಲ, ಆದ್ರೆ ಮನೇಲಿ ಎಲ್ರಿಗೂ ಇಷ್ಟ. ಹಾಗಾಗಿ ಇಬ್ಬರ ಸ್ಥಾನನೂ ಈ ಮನೇಲಿ ಗಟ್ಟಿಯಾಗಿದೆ. ಈ ಸೌತೀರ್ ಕಾದಾಟದಲ್ಲಿ ನಾನ್ ಬಡವಾಗಿದ್ದೀನಿ. ನನ್ಗಂತೂ ಸಾಕಾಗೋಗಿದೆ ಅಮೃತ. ಹೇಳು ನಾಣಿ. ಹೌದಾ, ನಮ್ಮ ಸೀನಿಯರ್ ಸೂಕ್ಷ್ಮವಾಗಿ ಹೇಳಿದ್ರು ಮೊದಲೇ. ಗೊತ್ತಿಲ್ಲ ಏನ್ ಮಾಡೋದು ಅಂತ, ಅವ್ರನ್ನೇ ಕೇಳ್ತೀನಿ. ಸರಿ ನಾಣಿ. ಹರಿ, ಕಾಫಿ ತಗೊಳ್ಳಿ. ಬೇಡ. ಯಾಕೆ ಹರಿ, ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ? ಕೇಳ್ಕೊಂಡು ಸಂತೋಷದಿಂದ ಕುಣಿದಾಡ್ಬೇಕಾ ನೀನು? ನಾನು ಹಾಗೇನು ಹೇಳಿದೆ? ಮನೆಯಲ್ಲಿ ಎಲ್ಲರ ದೃಷ್ಟಿಯಲ್ಲೂ ನನ್ನ ಕೆಟ್ಟೊಳಗೆ ಮಾಡಿದ್ದೀರಾ, ನೀವು ಹಾಗೆ ಆಡ್ತೀರಾ. ನಾನು ಮಾಡಿದ್ದೀನ? ನೀನ್ ಮಾಡಿರೋ ದರಿದ್ರ ಕೆಲಸಕ್ಕೆ ನಿನ್ನ ನೀ ಮನೇಲಿ ಇಟ್ಕೊಂಡಿರೋದೇ. ಸೂರಪ್ಪ ಸಿಟ್ಟು ಮಾಡ್ಕೊಂಡು ಬಂದಿದ್ದ, ಸಾವಿತ್ರಿನ ಮನೆಗೆ ಸೇರ್ಸಲ್ಲ ಅಂತ ಹೇಳ್ತಿದ್ದ. ಪಾಪ ಸಾವಿತ್ರಿ ಎಲ್ಲಿಗೆ ಹೋಗ್ಬೇಕು ಹೇಳಿ? ಅದಕ್ಕೆ ನನ್ನ ದ್ವೇಷಿಸಿದ್ರು ಪರವಾಗಿಲ್ಲ, ಅವಳಿಗೂ ನೆಲೆ ಸಿಗ್ಬೇಕು ಅಂತ ಹಾಗೆ ಹೇಳ್ದೆ. ಇದರಿಂದ ಏನೆಲ್ಲ ಆಯ್ತು ನೋಡು. ಹೋಗ್ಲಿ ಬಿಡು. ಉಪವಾಸ ಶುರು ಮಾಡಕ್ ಮುಂಚೆ ಚೆನ್ನಾಗಿ ನೀರು ಕುಡಿಬೇಕಂತೆ ಅಮ್ಮ. ಅದಕ್ಕೆ ಯಾಕಮ್ಮ? ಇವ್ರಿಗೆ ಜಾಮೀನ್ ಸಿಕ್ಕಿ ಇವ್ರ ಮನೆಗೆ ಬರೋವರೆಗೂ ಉಪವಾಸ ಇರ್ತೀನಿ ಅಂತ ನಿರ್ಧಾರ ಮಾಡಿದ್ದೀನಮ್ಮ. ಎಂತ ಕೆಲಸ ಮಾಡ್ಬಿಟ್ಟಿಯಮ್ಮ. ನರಸಿಂಹನ್ಗೆ ಜಾಮೀನ್ ಸಿಕ್ಕೋದಕ್ಕೆ ತಿಂಗಳಾನ್ಗಟ್ಲೆ ಆಗುತ್ತೆ, ಅದನ್ನೇ ಹೇಳಕ್ ಬಂದೆ ನಾನು. ಆಗ್ಲಿಮ್ಮ, ನಾನು ನಿರ್ಧಾರ ಮಾಡಿದ್ದೀನಿ. ಬೇಡಿ ಬೇಡಿ ಸಾಕಾಗಿದೆ ನನಗೆ. ಹೀಗಾದ್ರೂ ದೇವ್ರ ಭಕ್ತನ ನೋಡೋಣ. ಬೇಡಮ್ಮ, ಬೇಡ ಕಣೆ, ದೇವ್ರನ್ನ ಪರೀಕ್ಷೆ ಮಾಡಬೇಡಮ್ಮ. ನನ್ನ ಗಣೇಶ ನನ್ನ ಕೈ ಬಿಡಲ್ಲ ಅಮ್ಮ. ನನಗೆ ನಂಬಿಕೆ ಇದೆ. ನಾನು ಹರಕೆ ಹೊತ್ತಿದ್ದೀನಿ, ಇವ್ರಿಗೆ ಬಿಡುಗಡೆ ಆಗತ್ತೆ. ಹಲೋ ರಾಣಿ, ಜಾಮೀನ್ ವಿಷಯ ಏನಾಯ್ತಪ್ಪ? ವಿಷಯ ಅಷ್ಟು ಸುಲಭವಾಗಿ ಇತ್ಯರ್ಥ ಆಗುವಂಥದ್ದಲ್ಲಮ್ಮ. ಸುಳ್ಳು ಏನ್ ಬಂತಪ್ಪ? ಎಲ್ಲರೂ ಅನುಭವಿಸ್ತಾ ಇದ್ದೀವಲ್ಲ, ಇದಕ್ಕಿಂತನಾ? ನಾವು ಬರೀ ಪೇಚಾಡ್ತಾ ಇದ್ದೀವಿ. ಅಲ್ಲಿ ಅಣ್ಣ. ಏನಾಯ್ತಪ್ಪ ನರಸಿಂಹನ್ಗೆ? ಅವ್ರ BP ತುಂಬಾ ವ್ಯತ್ಯಾಸ ಆಗಿ ಏನೇನೋ ಬಂದಿತ್ತಂತೆ ಅಮ್ಮ. ಅಯ್ಯೋ ದೇವ್ರೆ, ಅವ್ರಿಗೆ ಮೊದಲೇ ಹಾರ್ಟ್ ಪ್ರಾಬ್ಲಮ್ ಇತ್ತು. ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಏನಾದರೂ ವಿಷಯ ಇದ್ರೆ ನಾನು ಫೋನ್ ಮಾಡ್ತೀನಿ. ಸಾವಿತ್ರಿ, ನರಸಿಂಹನಿಗೆ ಜೈಲಲ್ಲಿ ಎದೆನೋ ಕಾಣಿಸ್ಕೊತಂತಮ್ಮ. ನೀನೇನು ಹೆದರ್ಕೋಬೇಡ, ಅಲ್ಲಿ ಡಾಕ್ಟರ್ ಬಂದು ನೋಡಿದ್ರಂತೆ. ಇಲ್ಲಮ್ಮ, ಇದೆಲ್ಲ ಆಗ್ತಿರೋದು ನನ್ನಿಂದಾನೆ. ಅವ್ರು ಹೇಳಿದ್ರು ಅಂತ ನಾನು ಮನೆ ಬಿಟ್ಟು ಹೋಗಿದ್ರೆ ಈ ಯಾವ ತಾಪತ್ರಯಗಳು ಇರ್ತಾ ಇರ್ಲಿಲ್ಲ. ಅತ್ತೆ, ಅರೆ ಪಾಪ, ಹೇಳ ಅತ್ತೆ, ಅಣ್ಣನಿಗೆ ಜಾಮೀನ್ ಸಿಕ್ಕ ನಾಳೆ ಅವನನ್ನ ಮನೆಗೆ ಕರ್ಕೊಂಡು ಬರ್ಬೋದು. ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಕೊನೆ ಕ್ಷಣದಲ್ಲಿ ಜಡ್ಜ್ ಕನ್ವಿನ್ಸ್ ಆಗಿ ಜಾಮೀನ್ ಮಂಜೂರು ಮಾಡಿದ್ದಾರೆ. ಅಷ್ಟ್ರಲ್ಲಿ ನಾಣಿ ಅಲ್ಲಿರ್ದೆ ಹೊರಟೋದ. ಸಾವಿತ್ರಿ, ನೋಡ್ತೀಯಮ್ಮ, ಒಳ್ಳೆ ಮನಸ್ಸಿದ್ದ ನೀನ್ ಮಾಡಿದ ವ್ರತ ಫಲ ಕೊಡ್ತು ಕಣೆ. ನಿನ್ ಗಂಡನ್ನ ನೀನೇ ಕಾಪಾಡ್ದೆ.